ಪ್ರಜಾಶಕ್ತಿ ಟಿವಿಯ ವರದಿಗೆ ಸಿಕ್ತು ಫಲಶ್ರುತಿ. ಕೊನೆಗೂ ಆಟೋ ಚಾಲಕರ ಬೇಡಿಕೆಗೆ ಸ್ಪಂದಿಸಿದ ಪಾಲಿಕೆ. ಮೂವತ್ತೊಂದು ಕಡೆ ಆಟೋ ಸ್ಟ್ಯಾಂಡ್ ನಿರ್ಮಿಸಲು ಪ್ಲಾನ್. ಎಸ್, ತುಮಕೂರು ನಗರದಲ್ಲಿ ಎಫ್ಸಿ ಇಲ್ಲದೆ ಓಡಾಡ್ತಾ ಇದ್ದ 4,000 ಆಟೋಗಳನ್ನು ಸೀಸ್ ಮಾಡಲು ಆರ್ಟಿಒ ನಿರ್ಧರಿಸಿತ್ತು. ಇದಕ್ಕೆ ಸೆಡ್ಡು ಹೊಡೆದಿದ್ದ ಆಟೋ ಚಾಲಕರು ಸ್ಮಾರ್ಟ್ ಸಿಟಿ ಕಾಮಗಾರಿ ನೆಪದಲ್ಲಿ ಕೆಡವಲಾಗಿದ್ದ 170 ಆಟೋ ಸ್ಟ್ಯಾಂಡ್ಗಳನ್ನು ಮೊದಲು ನಿರ್ಮಿಸಿಕೊಡಿ, ಆಮೇಲೆ ನಾವು ಎಫ್ಸಿ ಮಾಡಿಸ್ತೀವಂತ ಡಿಮ್ಯಾಂಡ್ ಇಟ್ಟಿದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ಆಟೋ ಚಾಲಕರ ಅತಂತ್ರ ಸ್ಥಿತಿ ಕುರಿತು ಮಾರ್ಚ್ 6ರಂದು ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಪ್ರಸಾರವಾಗಿತ್ತು. ಇದೀಗ ಪ್ರಜಾಶಕ್ತಿ ವರದಿಗೆ ಫಲಶ್ರುತಿ ಸಿಕ್ಕಿದ್ದು, ಕೊನೆಗೂ ಆಟೋ ಚಾಲಕರ ಬೇಡಿಕೆಗೆ ಸ್ಪಂದಿಸಿರುವ ಪಾಲಿಕೆ ಬರೋಬ್ಬರಿ 31 ಕಡೆಗಳಲ್ಲಿ ಆಟೋ ಸ್ಟ್ಯಾಂಡ್ಗಳನ್ನು ನಿರ್ಮಿಸಲು ಮುಂದಾಗಿದೆ. ತುಮಕೂರು ನಗರದಲ್ಲಿ ಒಟ್ಟು 12,400 ಆಟೋಗಳು ಸಂಚರಿಸುತ್ತವೆ. ಅದರಲ್ಲಿ ಬರೋಬ್ಬರಿ 4,224 ಆಟೋಗಳಿಗೆ ಎಫ್ಸಿ ಇರಲಿಲ್ಲ. ಇದು ಪ್ರಯಾಣಿಕರಿಗೆ ಆತಂಕ ಹುಟ್ಟಿಸಿತು. ಎಫ್ಸಿ ಇಲ್ಲದ ಆಟೋಗಳಿಗೆ ಇನ್ಶೂರೆನ್ಸ್ ಕೂಡ ಆಗೋದಿಲ್ಲ. ಅಪಘಾತ ಸಂದರ್ಭದಲ್ಲಿ ಯಾವ ಕ್ಲೈಮ್ ಕೂಡ ಆಗಲ್ಲ. ಹೀಗಾಗಿ ಪ್ರಯಾಣಿಕರ ಪ್ರಾಣಕ್ಕೆ ಸಂಚಕಾರ ತಂದೊಡ್ತಾ ಇರುವ ಹಿನ್ನೆಲೆಯಲ್ಲಿ ಎಫ್ಸಿ ಇಲ್ಲದ ಆಟೋಗಳನ್ನು ಸೀಸ್ ಮಾಡಲು ಆರ್ಟಿಒ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಲು ಮುಂದಾಗಿತ್ತು. ಈಗಾಗಲೇ ನಿಮಗೆ ಕಾರ್ಪೊರೇಷನ್ ಕಮಿಷನರ್ ಅಧಿಕಾರಿಗಳು ಹೇಳಿರ್ತಾರೆ, ತುಮಕೂರು ಮಹಾನಗರ ಪಾಲಿಕೆಯ ಈ ತುಮಕೂರು ಅರ್ಬನ್ ಕ್ಷೇತ್ರದಲ್ಲಿ ಟೋಟಲ್ ಆಟೋ ಸ್ಟ್ಯಾಂಡ್ಸ್ ಮತ್ತು ಈ ಸ್ಪೀಡ್ ಬ್ರೇಕರ್ಸ್ ಅಳವಡಿಸಲಾಗ್ತಾ ಇದೆ. ಸೊ ಈ ಆಟೋ ಸ್ಟ್ಯಾಂಡ್ಸ್ದು ನಮಗೆ ಮೊದಲಿಂದ ಸಮಸ್ಯೆ ಇತ್ತು. ಎಸ್ಪೆಷಲಿ ಸ್ಮಾರ್ಟ್ ಸಿಟಿ ಅಳವಡಿಸಿದಾದ ಮೇಲೆ ಇರುವ ಆಟೋ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ ಆಗಿತ್ತು. ಸೊ ಈಗ ಹೊಸದಾಗಿ ಅದೇ ಕಾರಣದಿಂದ ಅಳವಡಿಸ್ಕೋಸ್ಕರ ಟೋಟಲ್ 31 ಆಟೋ ಸ್ಟ್ಯಾಂಡ್ಸ್ ಅಳವಡಿಸಲಾಗಿದೆ. 31 ಆಟೋ ಸ್ಟ್ಯಾಂಡ್ಸ್ ಅಳವಡಿಸಲಾಗಿದೆ. ಸೊ ಈ ಆಟೋ ಸ್ಟ್ಯಾಂಡ್ಸ್ನಲ್ಲಿ ಮೂಲಭೂತ ಸೌಕರ್ಯಗಳು ಸಹ ಕಾರ್ಪೊರೇಷನಿಂದ ಅಳವಡಿಸಲಾಗುತ್ತೆ. ಆ್ಯಂಡ್ ಈ ಆಟೋಸ್ ಚಾಲಕರು ಅವರಿಗೆ ವಿನಂತಿ ಏನೆಂದರೆ, ದಯವಿಟ್ಟು ಅವರಿಗೆ ತೋರಿಸಿರುವ ಜಾಗದಲ್ಲಿ ಆಟೋ ಸ್ಟ್ಯಾಂಡ್ಸ್ನಲ್ಲಿ ಒಂದು ರೀತಿಯಾಗಿ ನಿಂತ್ಕೊಂಡಿರಬೇಕು. ಅವರದೇ ಯಾವ ಸ್ಟ್ಯಾಂಡಲ್ಲಿ ಯಾವ ಆಟೋಸ್ ಇರಬೇಕು ಅನ್ನೋದು ಅವರೇ ಒಂದು ಅಸೋಸಿಯೇಷನ್ ಥರ ಫಾರ್ಮ್ ಆಗಿ ಅವರೇ ಒಂದು ರೋಸ್ಟರ್ ಇಟ್ಕೊಂಡು ಅದು ಫಾಲೋ ಮಾಡಬೇಕು. ಅದು ಬಿಟ್ಟು ಎಲ್ಲಿ ಬೇಕಾದರೆ ಅಲ್ಲಿ ರೋಡ್ ಅಬ್ಸ್ಟ್ರಕ್ಷನ್, ಟ್ರಾಫಿಕ್ ಅಬ್ಸ್ಟ್ರಕ್ಷನ್ ಮಾಡಿದರೆ ಅದು ಇಮಿಡಿಯೇಟ್ ಆಗಿ ಟ್ರಾಫಿಕ್ ಅವರು ಕ್ರಮ ತಗೊಳ್ತಾರೆ. ಸೊ ಅದು ಒಂದು ಗಂಭೀರವಾಗಿ ನಾವೆಲ್ಲ ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಆ್ಯಂಡ್ ಇದ್ರ ಜೊತೆಗೆ ಈಗಾಗಲೇ ನಾವು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಸೊ ತುಮಕೂರು ಟ್ರಾಫಿಕ್ ಪೊಲೀಸ್ ನಂಬರ್ ಅಂತ ಮೊದಲು ಕೊಡ್ತಾ ಇದ್ವಿ ಆಟೋಸ್ಗೆ. ಆಚೆ ನಂಬರ್ ಇರುತ್ತೆ, ಒಳಗೆ ಡ್ರೈವರ್ ಡೀಟೇಲ್ಸ್ ಆ್ಯಂಡ್ ವೆಹಿಕಲ್ ಡೀಟೇಲ್ಸ್ ಇರ್ತವೆ. ಸೊ ಅದೊಂದು ನಾವು ಮತ್ತೆ ಅಳವಡಿಸ್ತೀವಿ. ಜೊತೆಗೆ ಈ ಫಿಟ್ನೆಸ್ ಇಲ್ಲದೆ ವೆಹಿಕಲ್ಸ್, ಫಿಟ್ನೆಸ್ ಇಲ್ಲದೆ ವೆಹಿಕಲ್ಸ್ ಮತ್ತು ಈ ಔಟ್ಸೈಡ್ ವೆಹಿಕಲ್ಸ್, ಪರ್ಮಿಟ್ ಇಲ್ಲದೆ ವೆಹಿಕಲ್ಸ್, ಈ 2 ಕ್ಯಾಟಗರಿ ವೆಹಿಕಲ್ಸ್ ಮೇಲೆ ನಾವು ಒಂದು ಡ್ರೈವ್ ಮಾಡಿ ಅದನ್ನು ಸಹ ನಾವು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಯ ಈ ನಿರ್ಧಾರಕ್ಕೆ ಆಟೋ ಚಾಲಕರ ಸಂಘ ಸೆಡ್ಡು ಹೊಡೆಯಲು ಮುಂದಾಗಿತ್ತು. ತುಮಕೂರು ನಗರದಲ್ಲಿರುವ ಸುಮಾರು 171ಕ್ಕೂ ಹೆಚ್ಚು ಆಟೋ ಸ್ಟ್ಯಾಂಡ್ಗಳನ್ನು ಪಾಲಿಕೆ ಕೆಡವಿದೆ. ಇದರಿಂದ ಆಟೋ ಚಾಲಕರು ಅತಂತ್ರರಾಗಿದ್ದಾರೆ. ಎಷ್ಟೋ ಆಟೋಗಳು ಮನೆ ಮುಂದೆಯೇ ನಿಂತಿವೆ. ಇದಕ್ಕೆ ಜಿಲ್ಲಾಡಳಿತ ಪರಿಹಾರ ಕೊಡ್ಲಿ. ಅದರ ಜೊತೆಗೆ ಆರ್ಟಿಒ ಯದ್ವಾ ಹೊಸದಾಗಿ ಪರ್ಮಿಟ್ ಕೊಡ್ತಾ ಇದೆ. ಇದರಿಂದಾಗಿ ಆಟೋಗಳ ಸಂಖ್ಯೆ ಹೆಚ್ಚಾಗಿ ಬಾಡಿಗೆ ಸಿಗ್ತಾ ಇಲ್ಲ. ಇದಕ್ಕೆ ಆರ್ಟಿಒ ಅಧಿಕಾರಿಗಳೇ ಹೊಣೆ ಎಂದು ಆಕ್ರೋಶ ಹೊರಹಾಕಿದ್ರು. ನಮಗೆ ಆಟೋ ಸ್ಟ್ಯಾಂಡ್ಗಳನ್ನು ಪುನರ್ ನಿರ್ಮಿಸಿ ಕೊಟ್ರೆ ನಾವು ಎಫ್ಸಿ ಮಾಡಿಸ್ತೀವಂತ ಪಟ್ಟು ಹಿಡಿದಿದ್ರು. ಆಟೋ ಚಾಲಕರ ಬೇಡಿಕೆಗೆ ಪಾಲಿಕೆ ಕೊನೆಗೂ ಸ್ಪಂದಿಸಿದ್ದು, ಸದ್ಯಕ್ಕೆ 31 ಆಟೋ ನಿಲ್ದಾಣ ನಿರ್ಮಿಸಲು ಮುಂದಾಗಿದೆ. ಇವಾಗ ವಿತ್ ರಿಲೇಟೆಡ್ ಟು ರೋಡ್ ಸೇಫ್ಟಿ ಅದನ್ನು ಎನ್ಹಾನ್ಸ್ ಮಾಡೋದಕ್ಕೆ ಇವಾಗ ಆಲ್ರೆಡಿ ನಾವು ಹಲವಾರು ಕಡೆ ಪಾಟ್ ಹೋಲ್ಸ್ ಫಿಲ್ಲಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 2 ತಿಂಗಳುಗಳಿಂದ ಪಾಟ್ ಹೋಲ್ ಫಿಲ್ಲಿಂಗ್ ನಡೀತಾ ಇದೆ. ವಾರ್ಡ್ ನಂಬರ್ 1 to 17 ಒಂದು ಪ್ಯಾಕೇಜ್ ಮಾಡಿಕೊಂಡು ಮತ್ತು 18 to 35 ಇನ್ನೊಂದು ಪ್ಯಾಕೇಜ್ ಮಾಡಿಕೊಂಡು ಮೇನ್ ರೋಡ್ಸಲ್ಲಿ ಮತ್ತು ಕನೆಕ್ಟಿಂಗ್ ರೋಡ್ಸಲ್ಲಿ ಎಲ್ಲ ಕಡೆ ಫಿಲ್ ಮಾಡ್ತಾ ಬರ್ತಾಯಿದ್ದೀವಿ. ಇದ್ರ ಜೊತೆಗೆ ಇವಾಗ ನಾವು ಸುಮಾರು 31 ಕಡೆ ಆಟೋ ಸ್ಟ್ಯಾಂಡ್ ಲೊಕೇಶನ್ಸ್ನ ಐಡೆಂಟಿಫೈ ಮಾಡಿದ್ದೀವಿ ತುಮಕೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಯೋಗದಿಂದ.
ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಇಂಜಿನಿಯರ್ಸ್ ಎಲ್ಲ ಸೇರಿ ಎಲ್ಲ ಒಂದು ಗ್ರೌಂಡ್ ಅಥವಾ ಫೀಲ್ಡ್ ವೆರಿಫಿಕೇಷನ್ ಮಾಡಿ ವಿಸಿಟ್ ಮಾಡಿ ಇದು ಫೈನಲೈಸ್ ಮಾಡಿರೋ ಆಟೋ ಸ್ಟ್ಯಾಂಡ್ ಲಿಸ್ಟ್ಗಳು ಮತ್ತು ಇದ್ರ ಜೊತೆಗೆ ಪ್ರತಿಯೊಂದು ಆಟೋ ಸ್ಟ್ಯಾಂಡಲ್ಲಿ ಎಷ್ಟೆಷ್ಟು ಆಟೋಗಳನ್ನ ನಾವು ನಿಲ್ಲಿಸ್ಬೋದು ಅನ್ನೋದು ಸಹ ಅದನ್ನು ಒಂದು ಎಸ್ಟಿಮೇಟ್ ಮಾಡಿದ್ದೀವಿ. ಉದಾಹರಣೆಗೆ ನಾವು ಶ್ರೀದೇವಿ ಕಾಲೇಜಿಂದ ಸ್ಟಾರ್ಟ್ ಮಾಡಿದರೆ ಶ್ರೀದೇವಿ ಕಾಲೇಜ್ ಎಂಟ್ರಿ ಗೇಟ್ ಹತ್ರ ಅಲ್ಲೊಂದು ಸುಮಾರು 10 ಆಟೋಗಳನ್ನ ನಿಲ್ಲಿಸ್ಬೋದು. ನಂತರ ಮೇಜರ್ ಆಟೋ ಸ್ಟ್ಯಾಂಡ್ಸ್ ನಾನು ಹೇಳ್ತಾ ಇರೋದು ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ, ಟೌನ್ ಹಾಲ್ ಸರ್ಕಲ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಭದ್ರಮ್ಮ ಸರ್ಕಲ್, ಅಮ್ಮಣ್ಣಿ ಕೆರೆ ಮುಂದೆ, ಅಪೋಸಿಟ್ ಟು ಮಿರ್ಚಿ ಪೆಟ್ರೋಲ್ ಬಂಕ್, ಆಮೇಲೆ ಕ್ಯಾತ್ಸಂದ್ರ ಮೇನ್ ರೋಡ್, ಪೇಟೆ ಬೀದಿ ಕ್ಯಾತ್ಸಂದ್ರ, ನಿಯರ್ SSIT, ಜಯನಗರ ವೆಸ್ಟ್ ಮೇನ್. ಸೊ ಈ ಥರ ಒಂದು 31 ಲೊಕೇಶನ್ಸಲ್ಲಿ ನಾವು ಆಟೋ ಸ್ಟ್ಯಾಂಡ್ಗಳನ್ನ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಆ್ಯಂಡ್ ಇದ್ರ ಜೊತೆಗೆ ನಗರದಲ್ಲಿ ಹಂಪ್ಸ್ಗಳ ಅಳವಡಿಕೆ, ಇನ್ನು ಹಲವಾರು ಕಡೆ ಆಕ್ಸಿಡೆಂಟ್ಸ್ ನಡೀತಾ ಇದೆ, ಸ್ಪೀಡಾಗಿ ಬರೋದು ಸಂದರ್ಭದಲ್ಲಿ ನಾವೊಂದು ಎಲ್ಲಿ ಹಂಪ್ಸ್ ಹಾಕಿದ್ರೆ ನಾವು ಆಕ್ಸಿಡೆಂಟ್ಸ್ನ ಕಡಿಮೆ ಮಾಡ್ಬೋದು ಅನ್ನೋದು ಇದನ್ನು ಸಹ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಯೋಗದಿಂದ ಒಂದು ಫೀಲ್ಡ್ ವೆರಿಫಿಕೇಷನ್ ಮಾಡಿ ಸುಮಾರು 76 ಲೊಕೇಶನ್ಸಲ್ಲಿ ನಾವು ವಿವಿಧ ರೀತಿಯ ಹಂಪ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಹಾಕೋದಕ್ಕೆ. ಕೆಲವೊಂದು ಕಡೆ ಸೈಂಟಿಫಿಕ್ ಹಂಪ್ಸ್ ಹಾಕ್ತಾಯಿದ್ದೀವಿ, ಕೆಲವೊಂದು ಕಡೆ ರಂಬಲ್ ಸ್ಟ್ರಿಪ್ಸು, ಇನ್ನೊಂದು ಕೆಲವು ಕಡೆ ನಾರ್ಮಲ್ ಹಂಪ್ಸ್. ಆ್ಯಂಡ್ ಇದರಲ್ಲಿ ಮೇಜರಾಗಿ ಲೊಕೇಶನ್ಸ್ ಹೇಳೋದಾದರೆ GHPS ಸ್ಕೂಲ್ ಬ್ಯಾಕ್ ಸೈಡ್ ಹಳ್ಳಿ ಮರದ ಪಾಳ್ಯ, ಗನ್ಸಂದ್ರ ಶೇಷಾದಿಪುರಂ ಡಿಗ್ರಿ ಕಾಲೇಜ್ ರೋಡು, ಸದಾಶಿವರ ನಗರ 6th ಮೇನ್, BG ಪಾಳ್ಯ ಸರ್ಕಲ್, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಗ್ರೌಂಡ್ ವೆಸ್ಟ್ ಸೈಡ್, ಇದು CSI ಲೇಔಟ್ ಹತ್ರ, ಶಾಂತಿನಗರ, ಬೆಳಗುಂಬ ಮೇನ್ ರೋಡ್, ಹನುಮಂತಪುರ ಲಿಂಕ್ ರೋಡ್, ದೇವರಾಯಪಟ್ಟಣ ರೋಡ್ ನಿಯರ್ ಸೆಂಟ್ ಮೇರೀಸ್ ಸ್ಕೂಲ್, ಉರ್ದು ಸ್ಕೂಲ್ ರೋಡ್, ಅಶೋಕ್ ನಗರ 4th ಕ್ರಾಸ್, ಮಳ್ಳೂರು ದಿನ್ನೆ ಮೇನ್ ರೋಡ್, ಶೆಟ್ಟಿಹಳ್ಳಿ ಮೇನ್ ರೋಡ್ ನಿಯರ್ ಮಾರುತಿ ನಗರ ಟ್ಯಾಂಕ್ ರೋಡ್, TP ಕೈಲಾಸಂ ರೋಡ್ ಆ್ಯಂಡ್ ಗಾರೆ ನರಸನಕಟ್ಟೆ ರೋಡ್ ಜಂಕ್ಷನ್, ನಲಂದ ಸ್ಕೂಲ್ ಜಂಕ್ಷನ್ ಈಸ್ಟ್ ಸೈಡ್, ಗಾನಾ ಸ್ಕೂಲ್ ರೋಡ್, ಕುವೆಂಪು ರೋಡ್, ಮಹಾಲಕ್ಷ್ಮಿ ನಗರ್. ಈ ಥರ ಮೇಜರಾಗಿ ನಾವು ಎಲ್ಲಿ ಸ್ಕೂಲ್ಸು ಮತ್ತು ಕಾಲೇಜಸ್ಗಳು ಇದ್ದಾವೆ ಮತ್ತು ಎಲ್ಲಿ ಮಾರ್ಕೆಟ್ಸ್ ಇದ್ದಾವೆ ಆ್ಯಂಡ್ ಎಲ್ಲಿ ತುಂಬ ಪಾಪ್ಯುಲೇಷನ್ ಜನ ಓಡಾಡ್ತಿರ್ತಾರೆ ಅಂಥ ಕಡೆ ಎಲ್ಲ ನಾವು ಹಂಪ್ಸ್ನ ಪ್ಲ್ಯಾನ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಇದು ಚಾಲನೆ ಸಹ ಆಗುತ್ತೆ. ಟೌನ್ಹಾಲ್ ವೃತ್ತ, ಖಾಸಗಿ ಬಸ್ ನಿಲ್ದಾಣ, ಶ್ರೀದೇವಿ ಕಾಲೇಜು, ಬಟವಾಡಿ ಹೀಗೆ ಕೆಡವಿದ 31 ಆಟೋ ನಿಲ್ದಾಣ ನಿರ್ಮಾಣ ಮಾಡಲು ಪಾಲಿಕೆ ಮುಂದಾಗಿದೆ. ಪಾಲಿಕೆಯ ಈ ನಿರ್ಧಾರದಿಂದ ಆಟೋ ಚಾಲಕರು ಸಂತಸಗೊಂಡಿದ್ದಾರೆ. ಪಾಲಿಕೆ ತೆಗೆದುಕೊಂಡಿರುವ ಈ ನಿರ್ಧಾರ ಸ್ವಾಗತಾರ್ಹ. ಆಟೋಗಳಿಗೆ ನೆರಳು ಕಲ್ಪಿಸಬೇಕು, ಅಗತ್ಯ ಇರುವ ಸ್ಥಳದಲ್ಲಿ ಆಟೋ ನಿಲ್ದಾಣ ಮಾಡಬೇಕೆಂದು ಆಗ್ರಹಿಸಿದ್ರು. ತುಮಕೂರು ಮಹಾನಗರ ಪಾಲಿಕೆ ಹಾಗೂ ತುಮಕೂರು ಜಿಲ್ಲಾಡಳಿತ ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಕೆಲಸಕ್ಕಾಗಿ ಹಲವಾರು ಆಟೋ ಸ್ಟ್ಯಾಂಡ್ಗಳು ಬಲಿ ಪಡೆದಿತ್ತು. ಅದಕ್ಕೀಗ ಇಲ್ದಂಗಾಗಿತ್ತು. ಈಗ ಒಂದು 32ರಿಂದ 35 ಸ್ಟ್ಯಾಂಡ್ ಏನೋ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟಾಗಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ. 35 ಮಾಡಿದ್ರೆ ಫೈನ್ ಅನ್ಬೋದು, ಆದರೆ ಅವಶ್ಯಕತೆ ಇರೋ ಕಡೆ ಮಾಡಿ, ತುಂಬ ಜನಕ್ಕೆ ನೀಡಿರೋ ಕಡೆ ಮಾಡಿದ್ರೆ ಅನುಕೂಲ ಆಗ್ತದೆ. ಯಾಕೆಂದರೆ ಆಟೋದವ್ರಲ್ಲಿ ನಿಂತ್ಕೊಂಡ್ರೆ ಬೇಗ ಪಾಸ್ ಆಗುತ್ತೆ, ಬಾಡಿಗೆ ಸಿಗುತ್ತೆ ಅನ್ನಂಗಿರಬೇಕು. ಸುಮ್ಮನೆ ಎಲ್ಲ ಕೆಲಸಕ್ಕೆ ಬರುತ್ತವೆ ಸ್ಟ್ಯಾಂಡ್ ಮಾಡಿಬಿಟ್ಟು ಅಲ್ಲಿ ಆಟೋದವ್ರು ಅಟ್ಟೆ ಹೊಡಿಯತ್ತ ಕುತ್ಕೊಂಡಂಗೆ ಆಗಬಾರ್ದು. ಬಾಡಿಗೆ ಬರಬೇಕು ಆಟೋದವ್ರಿಗೆ. ಎಲ್ಲಿ ಸ್ಟ್ಯಾಂಡ್ ಇರಬೇಕು ಅಂದರೆ ತುಂಬ ಜನಸಂದಣಿ ಇರೋ ಜಾಗದಲ್ಲಿ ಸ್ಟ್ಯಾಂಡ್ ಇರಬೇಕು. ಎಲ್ಲೊಂದು ಕಡೆ ಖುಷಿ ಕೊಟ್ಟಿದೆಯಾ ಸರ್? ಈಗ 100% ಖುಷಿ ಇದೆ. ಯಾಕೆಂದರೆ ಬರೀ ನಮಗೆ ಆಟೋ ಸ್ಟ್ಯಾಂಡ್ ಬೇಡ, ಸ್ಟ್ಯಾಂಡ್ಗೆ ಮೇಲ್ಗಡೆ ಒಂದು ರೂಫ್ ಬೇಕು. ಮಂಗಳೂರಲ್ಲೆಲ್ಲ ನೋಡಿರ್ಬೋದು, ನೀವೆಲ್ಲ ನೋಡಿರ್ತೀರ ಅಧಿಕಾರಿಗಳು, ಆ ರೀತಿ ರೂಫ್ ಮಾಡಿಕೊಡಿ. ಅಟ್ಲೀಸ್ಟ್ ಒಂದು ತಾವು ಸ್ಟ್ಯಾಂಡ್ ಮಾಡಿದ್ರೆ ಒಂದು 50 ಆಟೋ ನಿಂತ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿ. ಸುಮ್ಮನೆ ಕಾಟಾಚಾರಕ್ಕೆ 5-10 ನಿಂತ್ಕೊಳ್ಳೋ ಥರ ಮಾಡಿಬಿಡಿ, ಒಂದು 50 ಆಟೋ ನಿಂತ್ಕೊಳ್ಳೋ ಥರ ಮಾಡಿ. ಅಲ್ಲಿ ನಿಂತ್ಕೊಂಡ್ರೆ ಆಟೋ ಹೋಗುತ್ತಪ್ಪ ಬೇಗ ಅನ್ನೋದು. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದವರು ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲಿ, ಓಲೋ ಊಬರ್ನ ಏನು ಇದೆ, ಓಲೋ ಊಬರ್ ಅದೇ ಥರನೇ ಒಂದು ಆ್ಯಪ್ನ ಬಿಡುಗಡೆ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹೇಳಿದ್ದಾರೆ. ಹಾಗಾಗಿ ಅವೆಲ್ಲ ಬಂದಿದ ನಂತರ ಸ್ಟ್ಯಾಂಡ್ಗಳ ಅನಿವಾರ್ಯತೆ ತುಂಬ ಇರಲ್ಲ. ಈಗಾಗಲೇ ಜನ ಊಟ ಬುಕ್ ಮಾಡೋ ಥರನೇ ಆಟೋನು ಬುಕ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇರಲಿ, ಇವ್ರಿಗೆ ಮಾಡ್ತಾ ಇರೋದು ನಮಗೆ ಸ್ವಾಗತಾರ್ಹ. ಇವ್ರು ಮಾಡೋ ಅಷ್ಟು ಸ್ಟ್ಯಾಂಡ್ನು ರಿಜಿಸ್ಟ್ರ್ ಮಾಡಿಸ್ಬೇಕು. ರಿಜಿಸ್ಟ್ರ್ ಮಾಡಿಸಿದ್ರೆ ನಮ್ಗೆ ನಾಳೆ ದಿವಸ ಅದು ರಿಜಿಸ್ಟರ್ ಆಗಿತ್ತು ಅಂತ ತೋರ್ಸೋಕ್ಕೆ ಸರಿ ಹೋಗ್ತದೆ. ಈಗಾಗಲೇ ರಿಜಿಸ್ಟರ್ ಆಗಿರೋಂಥ ಸ್ಟ್ಯಾಂಡ್ಗಳನ್ನೇ ಇವರು ಯೂಸ್ ಮಾಡ್ಕೊಂಡಿದ್ದಾರೆ ಬೇರೆ ಕೆಲಸಕ್ಕೆ.
ಈ KSRTC ಬಸ್ ಸ್ಟಾಪ್ KSRTC ಬಸ್ ಸ್ಟಾಪಿಂದು ನಾನು ದಾವಣಗೆರೆ ಸ್ಮಾರ್ಟ್ ಸಿಟಿ ನೋಡಿದ್ದೀನಿ, ಮಂಗಳೂರು ಸ್ಮಾರ್ಟ್ ಸಿಟಿ ನೋಡಿದ್ದೀನಿ. ಆದರೆ ದುರಂತ ಏನಪ್ಪ ಅಂದರೆ ತುಮಕೂರು ಸ್ಮಾರ್ಟ್ ಸಿಟಿಯವರು ಆ ಒಂದು KSRTC ಬಸ್ ಸ್ಟ್ಯಾಂಡ್ನ ನಿರ್ಮಾಣ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಬೇಕಾಗಿತ್ತು. ಇವರು ಪ್ಲ್ಯಾನ್ ಮಾಡದೆ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಲಿ ಒಳಗಡೆ ಏನು ಇವ್ರು KSRTC ಬಸ್ ಅವ್ರು ಬಳಸ್ತಾ ಇದ್ದಾರೆ, ಅದೇ ಜಾಗದಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡಿ ಒಂದು ಆಟೋಗೆ ಅಂತಲೇ ಜಾಗ ಮಾಡಿಕೊಟ್ಟು ಇದು ಮಾಡಿದ್ರೆ ಪರವಾಗಿಲ್ಲ. ಬಸ್ ಹತ್ತುತ್ತಲ್ಲ ಆ ಜಾಗದಲ್ಲಿ ಅವಶ್ಯಕತೆ ಇದೆ, 100% ಅವಶ್ಯಕತೆ ಇದೆ. ಈಗ ಅಲ್ಲೇನು ನಿಂತ್ಕೊಂತ ಇದ್ದಾರೆ ಅವರೆಲ್ಲ ಫುಟ್ಪಾತ್ ಮೇಲೆ ನಿಂತ ಇದ್ದಾರೆ, ಜನಕ್ಕೂ ತೊಂದರೆ ಆಗ್ತದೆ. ನೋಡಿ ಆ ಜಾಗನ ಬಿಟ್ಬಿಟ್ಟು ಬೇರೆ ಇನ್ನೆಲ್ಲ ಮಾಡಕ್ ಬರುತ್ತಾ, ಇಲ್ಲ ಪಕ್ಕದಲ್ಲಿ ಒಂದು ಕನ್ಸರ್ವೆನ್ಸಿ ಬರುತ್ತೆ, ಆ ಕನ್ಸರ್ವೆನ್ಸಿಲಿ ಏನಾದ್ರು ಮಾಡೋಕ್ಕಾದ್ರೆ ಮಾಡಲಿ. ಒಟ್ನಲ್ಲಿ ನಗರದಲ್ಲಿ 31 ಕಡೆಗಳಲ್ಲಿ ಆಟೋ ಸ್ಟ್ಯಾಂಡ್ಗಳನ್ನು ನಿರ್ಮಿಸಲು ಮುಂದಾಗಿದ್ದು ಆಟೋ ಚಾಲಕರು ಕೊಂಚ ನಿರಾಳರಾಗಿದ್ದಾರೆ. ಕ್ಯಾಮರಾಮನ್ ಸಂಜಯ್ ಜೊತೆ ಪ್ರಜಾಶಕ್ತಿ ಟಿವಿ, ತುಮಕೂರು.